ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಸಂಡೇ. ಆ್ಯಕ್ಚುಲಿ ನಿನ್ನೆ ಫಸ್ಟ್ ವ್ಲಾಗ್ ಮಾಡಿದ್ದೆ, ಅದು ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಶೂಟ್ ಮಾಡೋ ವ್ಲಾಗು ನಾಳೆ ಪೋಸ್ಟ್ ಮಾಡ್ತೀನಿ. ಸೊ ಏನಪ್ಪ ವಿಷಯ ಅಂದರೆ, ಇವತ್ತು ನಾವು ಫ್ಯಾಮಿಲಿ ಅಪ್ಪ ಅಮ್ಮ ನಾನು ತಂಗಿ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಅಜ್ಜಿನ ನೋಡ್ಕೊಂಬರೋಣ ಅಂತ. ಅವರು ಪದೇ ಪದೇ ಕಾಲ್ ಮಾಡ್ತಾಯಿದ್ರು, ಬನ್ನಿ ಒಂದ್ಸಲ ಅಂತ. ಸೊ ಗೈಸ್ ನೋಡಿ, ನಾವು 7 ಗಂಟೆಗೆ ಎದ್ದು ರೆಡಿ ಆಗಿದ್ದೀವಿ, ಆದರೆ ಮನೆ ಬಿಡ್ತಾ ಇರೋದು 9 ಗಂಟೆ. ಎಲ್ಲಾದರೂ ಹೋಗ್ಬೇಕು ಅಂದರೆ ಈ ಥರ ಫುಲ್ ಲೇಟ್ ಮಾಡ್ತಾರೆ ಗೈಸ್ ಹುಡುಗಿರು. ಗೈಸ್ ಇವಾಗ ಮನೆ ಬಿಟ್ಟಿದ್ದೀವಿ, ಇನ್ನು ಬ್ರೇಕ್ಫಾಸ್ಟ್ ಇಲ್ಲ. ಊರಿಗೆ ಹೋಗೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಹೊಟ್ಟೆ ವಾಸಿವು ಸ್ಟಾರ್ಟ್ ಆಗಿದೆ ಗೈಸ್. ಬೆಳಿಗ್ಗೆ ತಿಂದಿಲ್ಲ ಅಂದ್ರೆ ತಲೆ ಬಿಸಿ ಆಗ್ಬಿಡುತ್ತೆ. ಆಮೇಲೆ ನಮ್ಮ ಅಣ್ಣನ್ಗೆ ಕರುಣೆ ಜಾಸ್ತಿ. ಇಲ್ಲ ಗೈಸ್, ನಿನ್ನೆನೆ ಚೈತ್ರಾಗೆ ಸ್ಯಾಲ್ರಿ ಬಂದಿದೆ, ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಪೆಟ್ರೋಲ್ ಐತೆ, ಪೆಟ್ರೋಲ್ ಬರುವಾಗ ಹಾಕಿಸ್ತಾಳೆ ಕಾರಲ್ಲಿ. ಸಾರಿ ಗೈಸ್, ಡ್ರೈವರೇ ಹಾಕಿಲ್ಲ ಸೀಟ್ ಬೆಲ್ಟ್. ನಮ್ಮಪ್ಪ ಹಿಂದೆ ಕೂತಿರೋ ಪ್ಯಾಸೆಂಜರೇ ಹೇಳ್ತವ್ರೆ. ಗೈಸ್ ಇವಾಗ ಹೊಸಕೋಟೆ ಟೋಲ್ ರೀಚ್ ಆಗಿದ್ದೀವಿ. ಹೊಸಕೋಟೆ ಟೋಲ್ ಕ್ರಾಸ್ ಮಾಡಿಕೊಂಡು ಟಿಫನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಾದ್ರೂ ಒಳ್ಳೆ ಟಿಫನ್ ಸೆಂಟರ್ ನಿಲ್ಸೋಣ. ನೈಸ್ ರೋಡಲ್ಲಿ ಹೋಗೋಣ ಬಂಗಾರಪೇಟೆಗೆ ಅಂತ ಅಮ್ಮನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೋ ಹೋಗ್ತಾನೆ ಇಲ್ಲ. ಹೊಸ ರೋಡು ಬೇಡ, ಹೆಂಗಿರುತ್ತೋ ಏನೋ ರೋಡು ಅಂತ. ಅದೇ ನೈಸ್ ರೋಡಲ್ಲಿ ಮೊನ್ನೆ ತುಮಕೂರ್ಗೆ ಹೋಗ್ಬಿಟ್ಟು ಬಂದ್ವಿ, ತುಂಬಾ ಚೆನ್ನಾಗಿತ್ತು ರೋಡು. ಬಟ್ ಇವಾಗ ಇಲ್ಲಿರೋ ಬಂಗಾರಪೇಟೆಗೆ ಹೋಗೋಕ್ಕೆ ನೈಸ್ ರೋಡ್ ಹತ್ತಕ್ಕೆ ಬಿಡ್ತಾ ಇಲ್ಲ ಗೈಸ್. ಹಾಗೆ ಅದೇ ನಾರ್ಮಲ್ ಕೋಲಾರ ಹೈವೇದಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಕೋಲಾರ ಹೈವೇಯಿಂದ ರೈಟ್ ತಗೊಂಡು ಕೋಲಾರ ಬಂಗಾರಪೇಟೆ ರೋಡಲ್ಲಿ ಹೋಗ್ಬೇಕು ಗೈಸ್. ನೋಡಿ ಗೈಸ್, ಈ ನೈಸ್ ರೋಡ್ ಹತ್ತಿದ್ರೆ ರೈಟ್ ತಗೋಬೋದಾಗಿತ್ತು ಮೇಲೆ ಹೋಗಿ, ಬಟ್ ಹಂಗೆ ಕಂಟಿನ್ಯೂ ಆಗ್ತಾ ಇದ್ದೀನಿ. ಬಿಡ್ತಾ ಇಲ್ಲ ಗೈಸ್, ಎಂಕರೇಜ್ಮೆಂಟ್ ಇಲ್ಲ ನನಗೆ. ಇಲ್ಲೆಲ್ಲ ಒಂದು ಚಿಕ್ಕ ಹೋಟ್ಲ್ ಸಿಕ್ತು, ನೋಡೋಣ ಏನೇನು ಸಿಗುತ್ತೆ ಅಂತ. ಹೊಸಕೋಟೆದ ಆಚೆ ಎಲ್ಲೋ ಒಂದು ಹೋಟ್ಲ್ ಸಿಕ್ಕೈತೆ. ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ನೋಡಕ್ ಚೆನ್ನಾಗಿತ್ತು, ತಿನ್ನಕ್ ಹೆಂಗಿದೆ ನೋಡೋಣ. ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ. ಸೊ ಗೈಸ್, ಹೊಸಕೋಟೆಯಿಂದ ನರಸಾಪುರಕ್ಕೆ ಬಂದ್ಬಿಟ್ವಿ. ನರಸಾಪುರದಿಂದ ನನ್ನ ಪ್ರಕಾರ ಇನ್ನೊಂದು 30 ಕಿಲೋಮೀಟರ್ ಹೋಗ್ಬೇಕು ಅನ್ಕೊಂಡಿದ್ದೀನಿ ಊರಿಗೆ. ಇದು ನೋಡಿ ಗೈಸ್, ಹಿಂಗೆ ಹೋದ್ರೆ ನರಸಾಪುರ, ಹಿಂಗೆ ರೈಟ್ ಸೈಡಲ್ಲಿ ಹೋದ್ರೆ ಇಂಡಸ್ಟ್ರಿಯಲ್ ಏರಿಯಾ. ನರಸಾಪುರ ಫೇಮಸ್ ಇಂಡಸ್ಟ್ರಿಯಲ್ ಏರಿಯಾಗೆ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the waste. ಗೈಸ್, ಇನ್ನೇನು ಹತ್ತತ್ರ ಕೋಲಾರ ಹತ್ರ ಬಂದಿದ್ದೀವಿ. ಕೋಲಾರಿಗೆ 6 ಕಿಲೋಮೀಟರ್ ಇದೆ. ಟೈಮ್ ಬಂದ್ಬಿಟ್ಟು 9 ಗಂಟೆ 53 ನಿಮಿಷ ಆಗ್ತಾ ಇದೆ.
ವೆಲ್ಕಮ್ ಟು ಮಿಲ್ಕ್ ಅಂಡ್ ಸಿಲ್ಕ್ ಸಿಟಿ ಕೋಲಾರ್. ಗೈಸ್ ಫೈನಲಿ ಕೋಲಾರ್ ಒಳಗಡೆ ರೀಚ್ ಆಗ್ತಾ ಇದೀವಿ. ಗೈಸ್ ಇವಾಗ ಹೈವೇ ಇಂದ ಎಕ್ಸಿಟ್ ಆಗ್ತಾ ಇದೀವಿ. ಕೋಲಾರ್ ಒಳಗಡೆ ಹಿಂಗೆ ಕೆಳಗಡೆ ಇಳಿದ್ಬಿಟ್ಟು ಮತ್ತೆ ಬಂಗಾರಪೇಟ್ ಮೇನ್ ರೋಡ್ಗೆ ಹೋಗ್ತೀವಿ. ಈ ರೋಡ್ ಮಾತ್ರ ಸಖತ್ತಾಗೈತೆ ಗೈಸ್. ಈ ಪಾರ್ಕ್ ಅಲ್ಲಿ ಮಕ್ಳು ಆಟ ಆಡ್ತಾರಲ್ಲ, ಅದೇನೋ ಆಟ ಆಡೋದು ಹಂಗಿರುತ್ತೆ. ಜಾರ್ಕೊಂಡು ಹೋದಂಗೆ ಸ್ಪೀಡ್ ಆಗಿ ಮಾತ್ರ ಬರಬಾರ್ದು, ಕಂಟ್ರೋಲೇ ಆಗಲ್ಲ. ಗೈಸ್ ಮೈಕಲ್ ವಾಯ್ಸ್ ರೆಕಾರ್ಡ್ ಆಗಿರ್ಲಿಲ್ಲ, ಅದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಬಂಗಾರಪೇಟೆಯಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಹೊರಟಿದೀವಿ. ನಮ್ಮೂರಲ್ಲಿ ಚಿಕ್ಕಮ್ಮ ತುಂಬಾ ಚೆನ್ನಾಗಿ ಚಿಕನ್ ಸಾಂಬಾರ್ ಮಾಡ್ತಾರೆ. ಸೊ ಅವ್ರ ಹತ್ರ ಚಿಕನ್ ಸಾಂಬಾರ್ ಮಾಡಿಸ್ಕೊಂಡು ಅಜ್ಜಿ ತಾತ ಜೊತೆ ಚಿಕನ್ ಸಾಂಬಾರ್ ತಿನ್ನೋದೇ ಒಂಥರ ಖುಷಿ ನಮ್ಗೆ. ಸೊ ಯಾವಾಗ್ಲೂ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸತಿ ಊರಿಗೆ ಹೋಗ್ತೀವಿ. ಸೊ ಅವತ್ತು ಮಾತ್ರ ಆ ಚಾನ್ಸ್ನ ಮಿಸ್ ಮಾಡೋದೇ ಇಲ್ಲ ನಾವು. ಇಲ್ಲಿ ಒಂದು ಬೇಕರಿ ಹತ್ರ ನಿಲ್ಸಿ ಅಜ್ಜಿ ತಾತಗೆ ಸ್ವೀಟ್ಸು ಮತ್ತೆ ಅದೇನೋ ದಿಲ್ ಪಸಂದು ಇವೆಲ್ಲ ತಗೊಂಡಿದ್ದಾರೆ. ಆಮೇಲೆ ಕಾರಲ್ಲಿ ಹೋಗ್ತಾ ಹೋಗ್ತಾನೆ ಐಸ್ ಕ್ರೀಮ್ ತಿಂತಾ ಇದೀನಿ ನೋಡಿ ಗೈಸ್. ಆಕ್ಚುಲಿ ಆತರ ಯಾರು ಮಾಡಬಾರ್ದು. ಸೊ ನಾನು ಅಲ್ಲಿಗೆ ರೋಡ್ ಖಾಲಿ ಇರುತ್ತೆ ಮತ್ತೆ ವಿಲೇಜ್ ಸೈಡ್ ಅಷ್ಟೊಂದು ಏನು ರಶ್ ಇರಲ್ಲ ಅಂತ ಸುಮ್ಮನೆ ತಮಾಷೆಗೆ ಆತರ ತಿಂತಾ ಇದ್ದೀನಿ. ಸೊ ಯಾರು ಆತರ ಟ್ರೈ ಮಾಡಬೇಡಿ. ಬಂಗಾರಪೇಟೆ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ, ಆಟೋಮೆಟಿಕ್ ಬಿಸಿಲು 11 ಗಂಟೆ ದಾಟಿದ ತಕ್ಷಣ ಬಿಸಿಲು ಜಾಸ್ತಿ ಆಗೋಯ್ತು. ಐಸ್ ಕ್ರೀಮ್ ತಿನ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅಲ್ಲಿ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ. ರೋಡ್ ಸ್ವಲ್ಪ ಸರಿ ಇರ್ಲಿಲ್ಲ ಅಲ್ಲಿ. ಆದ್ರೂ ನೋಡಿ ಹೆಂಗ್ ತಿಂತಾ ಇದೀನಿ ಗೈಸ್. ಬೆಂಗಳೂರಲ್ಲಂತೂ ಇಷ್ಟು ಫ್ರೀ ಆಗಿ ಕಾರ್ ಓಡಿಸ್ಕೊಂಡು ಐಸ್ ಕ್ರೀಮ್ ತಿನ್ನೋ ಚಾನ್ಸ್ ಸಿಗಲ್ಲ. ಯಾಕಂದ್ರೆ ಟ್ರಾಫಿಕ್ ಈ ತರ ಅಂತೂ ನಾವು ಕೇರ್ಲೆಸ್ ಮಾಡಿ ಗಾಡಿ ಓಡಿಸಂಗೂ ಇಲ್ಲ. ಸೊ ಅದರಿಂದ ಸುಮ್ಮನೆ ತಮಾಷೆಗೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಎಕ್ಸ್ಪ್ರೆಸ್ ಹೈವೇ ಇಲ್ಲಿ ಹೋಗೋಕೆ ಅಮ್ಮ ಬಿಟ್ಟಿಲ್ಲ ಅಂದಲ್ಲ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಕನೆಕ್ಟ್ ಆಗುತ್ತೆ ನಮ್ಮದು. ಇದು ನಮ್ಮೂರ ಪಕ್ಕದಲ್ಲೇ ಹೈವೇ ಬಂದಿದೆ. ಸೊ ಇದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಅಂತಾರೆ ಇದನ್ನ. ನೋಡಿ ಅದ್ರ ಮೇಲೇನೆ ಹೋಗ್ತಾ ಇದ್ದೀನಿ ಇವಾಗ. ಗೈಸ್ ಇನ್ನೇನು ಊರ ಹತ್ರನೇ ಬಂದ್ವಿ. ಇಲ್ಲಿ ನೋಡಿ ಇವಾಗ ಊರೊಳಗಡೆ ಎಂಟ್ರಿ ಕೊಡ್ತೀವಿ. ಆಲಗಾನಹಳ್ಳಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕಿದಾರಲ್ವಾ. ದಾರಿಯಲ್ಲಿ ಹೋಗ್ತಾ ಊರೊಳಗೆ 100 ಸಾಬ್ ಅಂತ ಒಬ್ಬರಿದ್ದಾರೆ, ಅವರು ಸಿಕ್ಕಿದ್ರು. ಅವ್ರನ್ನ ನೋಡಿ ತುಂಬ ಎಷ್ಟೋ ಚಿಕ್ಕ ವಯಸ್ಸಲ್ಲಿ ಇವ್ರನ್ನ ನೋಡಿದ್ದು. ಅವಾಗ ನಮ್ಮ ಮನೆಗೆಲ್ಲ ಬರ್ತಾಯಿದ್ರು ಇವರು. ಸೊ ಅವಾಗ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂದಾಗ ಒಳ್ಳೇದಾಗಲಿ ಅಮ್ಮ, ಹೋಗ್ಬಿಟ್ಟು ಬನ್ನಿ ಅಂತ ನಮ್ಮ ಅಮ್ಮಗೆ ಇವರು ಹೇಳಿದ್ರಂತೆ. ಸೊ ಅದು ಜ್ಞಾಪಕ ಬಂದು ಅಮ್ಮ ಗಾಡಿ ಸೈಡ್ಗೆ ಹಾಕು, ಅವ್ರನ್ನ ಮಾತಾಡಿಸ್ಬೇಕು ಅಂದರು. ಸೊ ಅದಕ್ಕೆ ಅವ್ರ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಗೈಸ್ ಊರೊಳಗೆ ಬಂದ್ವಿ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಚಿಕ್ಕಪ್ಪ ಮನೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಚಿಕ್ಕಪ್ಪ ಮನೆ. ಸೊ ಇವಾಗ ಅವ್ರ ಮನೆ ಹತ್ರನೇ ಹೋಗ್ತಾ ಇದ್ದೀವಿ ಗೈಸ್. No, I don't want no rest. Echoing around these walls, fighting to create a song. I don't wanna miss a beat. ಇವಾಗ ನಮ್ಮಮ್ಮ ಇನ್ನೊಂದು ಚಿಕ್ಕಮ್ಮ ಮನೆ, ಇನ್ನೊಬ್ರು ದೊಡ್ಡಮ್ಮ ಇದ್ದಾರೆ, ಅವ್ರ ಮನೆಗೆ ಹೋಗ್ತಾ ಇದ್ವಿ ಮಾತಾಡ್ಸ್ಕೊಂಬರೋಣ ಅಂತ. ನೋಡಿ ಗೈಸ್, ನಾನು ಚಿಕ್ಕ ವಯಸ್ಸಲ್ಲಿ ಇದೇ ಮನೆಯಲ್ಲಿ ಇದ್ದಿದ್ದು.
ನೋಡಿ ಗೈಸ್, ನಮ್ಮ ಊರು ವ್ಯೂ ಹೆಂಗಿರುತ್ತೆ. ಬಿಟ್ಟು ಬರೋಕ್ಕೆ ಮನಸ್ಸು ಬರಲ್ಲ ಗೈಸ್. ಇಲ್ಲಿ ನೋಡಿ, ನಮ್ಮ ಬಂಗಾರಿ ಅಲ್ಲಿ ನಿಂತಿದ್ದಾಳೆ. ಬೆಳಿಗ್ಗೆಯಿಂದ ಫುಲ್ ರೆಸ್ಟ್ ಇವತ್ತು ಬಂಗಾರಿಗೆ. ಹಾಯ್ ಗೈಸ್, ಸೊ ಇವತ್ತು ಊರಿಗೆ ಬಂದಿದ್ವಿ. ಎಲ್ಲ ಮುಗಿಸ್ಕೊಂಡು ನೆಂಟ್ರ ಮನೆ ಎಲ್ಲ ಓಡಾಡಿಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಅಜ್ಜಿ ತಾತನ ಮಾತಾಡಿಸ್ಕೊಂಡು ಇವಾಗ ಮತ್ತೆ ರಿಟರ್ನ್ ಆಗ್ತಾಯಿದ್ವಿ ಬೆಂಗಳೂರಿಗೆ. ಸೊ ಇವಾಗ 6:45 ಆಗ್ತಾಯಿದೆ ಟೈಮು. ಸೊ ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ ಮೇ ಬಿ 8 ಗಂಟೆ 9 ಗಂಟೆ ಆಗ್ಬೋದು. ಸೊ ಇವತ್ತಿನ ವಿಡಿಯೋ ತುಂಬ ಟ್ರಾವೆಲಿಂಗ್ ಮಾಡೋದು ಮತ್ತು ಊರಲ್ಲಿ ಅಷ್ಟೊಂದು ಜಾಸ್ತಿ ಬೇರೆಯವ್ರ ಮನೆಯಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅಷ್ಟೇ, ಇವತ್ತಿಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.